ಒಂದು ಕ್ಷಣ ನಿಮ್ಮ ಫೋನ್ ತೆಗೆದುಕೊಳ್ಳಿ. ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ನೂರಾರು ಹೆಸರುಗಳಿರಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಫ್ರೆಂಡ್ಸ್ ಇರಬಹುದು. ಆದರೆ ನಿಮ್ಮ ಜೀವನದ ಅತ್ಯಂತ ಕಷ್ಟದ ಸಮಯದಲ್ಲಿ ನಾನು ಇದ್ದೀನಿ, ಚಿಂತೆ ಮಾಡಬೇಡ ಎಂದು ಹೇಳುವವರು ಎಷ್ಟು ಜನ? ಒಬ್ಬರು, ಇಬ್ಬರು, ಅಥವಾ ಒಬ್ಬರು ಇಲ್ಲವೇ? ಇಂದು ನಾವು ಇಡೀ ಜಗತ್ತಿನೊಂದಿಗೆ ಸಂಪರ್ಕದಲ್ಲಿದ್ದೇವೆ, ಆದರೆ ನಮ್ಮ ಮನಸ್ಸಿನ ಮಾತು ಹೇಳಿಕೊಳ್ಳಲು ಮಾತ್ರ ಒಬ್ಬ ವ್ಯಕ್ತಿಯನ್ನು ಹುಡುಕುತ್ತಿದ್ದೇವೆ. ಇದು ವಿಚಿತ್ರವಲ್ಲವೇ? ತಂತ್ರಜ್ಞಾನ ನಮ್ಮನ್ನು ಹತ್ತಿರ ತಂದಿದೆ, ಆದರೆ ಕೆಲವೊಮ್ಮೆ ಅದೇ ತಂತ್ರಜ್ಞಾನ ನಮ್ಮ ನಡುವಿನ ನಿಜವಾದ ಮಾತುಗಳನ್ನು ದೂರ ಮಾಡುತ್ತಿದೆ. ಒಂದೇ ಮನೆಯಲ್ಲಿ ಕುಳಿತಿದ್ದರೂ ಫೋನ್ ನೋಡುತ್ತಿದ್ದೇವೆ, ಸ್ನೇಹಿತರ ಜೊತೆ ಇದ್ದರೂ ಸ್ಕ್ರೀನ್ ನೋಡುತ್ತಿದ್ದೇವೆ, ನಗುವನ್ನು ಎಮೋಜಿಗಳಲ್ಲಿ ಕಳುಹಿಸುತ್ತಿದ್ದೇವೆ, ಮನಸ್ಸಿನ ಮಾತನ್ನು ಮಾತ್ರ ಯಾರಿಗೂ ಹೇಳುತ್ತಿಲ್ಲ. ಇದೇ ಇಂದಿನ ದೊಡ್ಡ ಸಮಸ್ಯೆಗಳಲ್ಲಿ ಒಂದಾದ ಸ್ನೇಹಿತರ ಕೊರತೆ. ಸ್ನೇಹಿತ ಎಂದರೆ ಕೇವಲ ನಮ್ಮ ಜೊತೆ ನಗುವವನು ಅಲ್ಲ, ನಾವು ಅಳುವಾಗಲೂ ನಮ್ಮ ಜೊತೆ ಇರುವವನು. ನಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡದೆ ನಮ್ಮಿಗಿಂತ ಹೆಚ್ಚು ಸಂತೋಷಪಡುವವನು. ನಾವು ತಪ್ಪು ಮಾಡಿದಾಗ ಸುಮ್ಮನೆ ತಲೆದೂಗದೆ ನೀನು ತಪ್ಪು ಮಾಡುತ್ತಿದ್ದೀಯಾ ಎಂದು ನೇರವಾಗಿ ಹೇಳುವ ಧೈರ್ಯವಿರುವವನು. ನಾವು ಎಲ್ಲರಿಗೂ ದೂರವಾಗಿದ್ದರೂ ನೀನು ಒಬ್ಬನೇ ಅಲ್ಲ, ನಾನು ಇದ್ದೀನಿ ಎಂದು ಹೇಳುವವನು. ಅಂತಹ ಒಬ್ಬ ನಿಜವಾದ ಸ್ನೇಹಿತ ನಿಜಕ್ಕೂ ಜೀವನದ ದೊಡ್ಡ ಸಂಪತ್ತು. ಸ್ನೇಹ ನಮ್ಮ ಮನಸ್ಸಿಗೆ ಮಾತ್ರವಲ್ಲ, ನಮ್ಮ ಆರೋಗ್ಯಕ್ಕೂ ಮಹತ್ವದ್ದು. ಒಳ್ಳೆಯ ಸ್ನೇಹಿತರ ಜೊತೆ ಮಾತನಾಡಿದಾಗ ನಮ್ಮ ಒತ್ತಡ ಕಡಿಮೆಯಾಗಬಹುದು, ನಾವು ಹೆಚ್ಚು ನಗಬಹುದು, ಚಟುವಟಿಕೆಯಿಂದ ಇರಬಹುದು, ಒಟ್ಟಿಗೆ ವಾಕಿಂಗ್ ಮಾಡಬಹುದು, ಆಟವಾಡಬಹುದು, ಹೊಸ ವಿಷಯಗಳನ್ನು ಕಲಿಯಬಹುದು. ಕೆಲವೊಮ್ಮೆ ಒಬ್ಬ ಸ್ನೇಹಿತನ ಜೊತೆಗಿನ 10 ನಿಮಿಷದ ಮಾತುಕತೆ ನಮ್ಮ ಮನಸ್ಸಿನಲ್ಲಿದ್ದ ಗಂಟೆಗಳಷ್ಟು ಭಾರವನ್ನು ಕಡಿಮೆ ಮಾಡಬಹುದು. ಆದರೆ ಒಂದು ವಿಷಯ ನೆನಪಿರಲಿ, ಸ್ನೇಹ ಇನ್ಸ್ಟೆಂಟ್ ನೂಡಲ್ಸ್ ಅಲ್ಲ. ಒಂದು ಮೆಸೇಜ್ ಕಳುಹಿಸಿದ ತಕ್ಷಣ ಒಬ್ಬ ವ್ಯಕ್ತಿ ನಮ್ಮ ಪ್ರಾಣ ಸ್ನೇಹಿತನಾಗುವುದಿಲ್ಲ. ಸ್ನೇಹಕ್ಕೆ ಸಮಯ ಬೇಕು, ನಂಬಿಕೆ ಬೇಕು, ಕಾಳಜಿ ಬೇಕು, ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳುವ ಮನಸ್ಸು ಬೇಕು. ಸ್ನೇಹವು ಒಂದು ಗಿಡದಂತೆ, ಪ್ರತಿದಿನ ನೀರು ಹಾಕದಿದ್ದರೆ ಗಿಡ ಒಣಗುತ್ತದೆ. ಅದೇ ರೀತಿ ಸಮಯ ಕೊಡದಿದ್ದರೆ, ಮಾತನಾಡದಿದ್ದರೆ, ಕಾಳಜಿ ತೋರದಿದ್ದರೆ ಒಳ್ಳೆಯ ಸ್ನೇಹವು ನಿಧಾನವಾಗಿ ದೂರವಾಗುತ್ತದೆ. ನಮ್ಮ ಸ್ನೇಹಗಳು ಏಕೆ ದೂರವಾಗುತ್ತಿವೆ? ಕೆಲಸದ ಒತ್ತಡ, ಕುಟುಂಬದ ಜವಾಬ್ದಾರಿಗಳು, ಬದಲಾಗುತ್ತಿರುವ ಜೀವನಶೈಲಿ, ತಂತ್ರಜ್ಞಾನ, ಇವೆಲ್ಲವೂ ಕಾರಣಗಳೇ. ಆದರೆ ಕೆಲವೊಮ್ಮೆ ದೊಡ್ಡ ಕಾರಣ ಒಂದೇ: ಸಮಯವಿಲ್ಲ. ಹಣ ಸಂಪಾದಿಸಲು ಸಮಯ ಇದೆ, ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡಲು ಸಮಯ ಇದೆ, ವಿಡಿಯೋ ನೋಡಲು ಸಮಯ ಇದೆ, ಆದರೆ ಬಹಳ ದಿನಗಳಿಂದ ಮಾತನಾಡದ ಸ್ನೇಹಿತನಿಗೆ ಹೇಗಿದ್ದೀಯಾ ಎಂದು ಕೇಳಲು ಸಮಯವಿಲ್ಲ. ಒಮ್ಮೆ ಯೋಚಿಸಿ, ನಮ್ಮ ಜೀವನದಲ್ಲಿ ನಾವು ಎಷ್ಟು ಜನರನ್ನು ಕಳೆದುಕೊಂಡಿದ್ದೇವೆ. ಅವರೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದ್ದೇವೆ, ಅವರನ್ನು ನೆನಪಿಸಿಕೊಳ್ಳುವುದನ್ನು ನಿಲ್ಲಿಸಿದ್ದೇವೆ, ಆದರೆ ಅವರು ನಮ್ಮ ಜೀವನದಲ್ಲಿ ಕೊಟ್ಟ ನೆನಪುಗಳನ್ನು ಮಾತ್ರ ಮರೆಯಲು ಸಾಧ್ಯವಿಲ್ಲ. ಹಾಗಾದರೆ ಈಗಲಾದರೂ ಒಂದು ಹೆಜ್ಜೆ ಇಡೋಣ. ದಿನಕ್ಕೆ ಕೇವಲ 15 ನಿಮಿಷವಾದರೂ ಒಬ್ಬ ಸ್ನೇಹಿತನಿಗೆ ಕರೆ ಮಾಡಿ, ಏನ್ರಾ, ಹೇಗಿದ್ದೀಯಾ ಎಂದು ಕೇಳಿ. ಅಷ್ಟೇ ಸಾಕು. ಭೇಟಿಯಾದಾಗ ಫೋನ್ ಪಕ್ಕಕ್ಕಿಡಿ, ಮನಸ್ಸಿಟ್ಟು ಮಾತನಾಡಿ, ಅವರ ಮಾತನ್ನು ಕೇಳಿ. ಹೊಸ ಜನರನ್ನು ಭೇಟಿಯಾದಾಗ ಒಂದು ಚಿಕ್ಕ ಹಾಯ್ ಹೇಳಲು ಹೆದರಬೇಡಿ. ಒಂದು ಸಣ್ಣ ಪರಿಚಯ ಒಂದು ದೊಡ್ಡ ಸ್ನೇಹದ ಆರಂಭವಾಗಬಹುದು. ಮತ್ತು ಹಳೆಯ ಸ್ನೇಹದಲ್ಲಿ ಸಣ್ಣ ಮನಸ್ತಾಪ ಬಂದರೆ ವರ್ಷಗಳ ಸಂಬಂಧವನ್ನು ಒಂದು ಕ್ಷಣದಲ್ಲಿ ಮುರಿದುಬಿಡಬೇಡಿ. ಕೆಲವೊಮ್ಮೆ ನಾವು ಒಂದು ಹೆಜ್ಜೆ ಹಿಂದೆ ಸರಿದು ಸಾರಿ ಎಂದು ಹೇಳಬೇಕಾಗುತ್ತದೆ, ಕೆಲವೊಮ್ಮೆ ಥ್ಯಾಂಕ್ಸ್ ಎಂದು ಹೇಳಬೇಕಾಗುತ್ತದೆ. ಆ 2 ಪದಗಳು ಒಂದು ಸಂಬಂಧವನ್ನು ಉಳಿಸಬಹುದು. ಈಗ ನಿಮ್ಮ ಫೋನ್ ತೆಗೆದುಕೊಳ್ಳಿ, ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ನೋಡಿ, ಬಹಳ ದಿನಗಳಿಂದ ಮಾತನಾಡದ ಒಬ್ಬ ಸ್ನೇಹಿತನ ಹೆಸರನ್ನು ಹುಡುಕಿ, ಅವರಿಗೆ ಈಗಲೇ ಒಂದು ಮೆಸೇಜ್ ಕಳುಹಿಸಿ, ಏನ್ರಾ, ಹೇಗಿದ್ದೀಯಾ. ಬಹುಶಃ ಅವರು ನಿಮ್ಮ ಮೆಸೇಜ್ಗಾಗಿ ಕಾಯುತ್ತಿರಬಹುದು. ಬಹುಶಃ ನಿಮ್ಮ ಒಂದು ಮೆಸೇಜ್ ಅವರ ಮುಖದಲ್ಲಿ ನಗು ತರಬಹುದು. ಬಹುಶಃ ವರ್ಷಗಳಿಂದ ದೂರವಾಗಿದ್ದ ಸ್ನೇಹ ಮತ್ತೆ ಆರಂಭವಾಗಬಹುದು. ನೆನಪಿರಲಿ, ನಮ್ಮ ಜೀವನದ ಕೊನೆಯಲ್ಲಿ ನಮ್ಮ ಬಳಿ ಎಷ್ಟು ಹಣ ಇತ್ತು ಎಂಬುದಕ್ಕಿಂತ ನಮ್ಮನ್ನು ನಿಜವಾಗಿ ಪ್ರೀತಿಸಿದವರು ಎಷ್ಟು ಜನ ಇದ್ದರು ಎಂಬುದೇ ಹೆಚ್ಚು ಮುಖ್ಯವಾಗಬಹುದು. ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮ ಜೀವನವನ್ನು ಸುಲಭಗೊಳಿಸಬಹುದು, ಆದರೆ ಒಬ್ಬ ಒಳ್ಳೆಯ ಸ್ನೇಹಿತ ನಮ್ಮ ಜೀವನವನ್ನು ಸುಂದರಗೊಳಿಸುತ್ತಾನೆ. ಆದ್ದರಿಂದ ಸ್ನೇಹವನ್ನು ಉಳಿಸಿಕೊಳ್ಳೋಣ, ಸಂಬಂಧಗಳಿಗೆ ಸಮಯ ಕೊಡೋಣ,
ಮನಸ್ಸು ಬಿಚ್ಚಿ ಮಾತನಾಡೋಣ. ನಮ್ಮ ಸುತ್ತಲಿನವರನ್ನು ಕಾಪಾಡೋಣ. ಏಕೆಂದರೆ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡರೂ ಮತ್ತೆ ಸಂಪಾದಿಸಬಹುದು. ಆದರೆ ಕಳೆದುಕೊಂಡ ಒಬ್ಬ ನಿಜವಾದ ಸ್ನೇಹಿತನನ್ನು ಮತ್ತೆ ಅದೇ ರೀತಿಯಲ್ಲಿ ಪಡೆಯುವುದು ತುಂಬಾ ಕಷ್ಟ. ಹಾಗಾಗಿ ಹಿಂದೆ ಯಾರಿಗಾದರೂ ಕರೆ ಮಾಡಿ, ಮಾತನಾಡಿ, ನಗಿರಿ, ಕ್ಷಮಿಸಿ, ಕೃತಜ್ಞತೆ ತಿಳಿಸಿ ಮತ್ತು ಸ್ನೇಹವನ್ನು ಕಾಪಾಡಿಕೊಳ್ಳಿ. ಏಕೆಂದರೆ ಒಬ್ಬ ನಿಜವಾದ ಸ್ನೇಹಿತ ಸಿಕ್ಕರೆ ಜೀವನವೇ ಸ್ವಲ್ಪ ಹೆಚ್ಚು ಸುಂದರವಾಗುತ್ತದೆ. ಈ ಮಾತು ನಿಮಗೆ ಇಷ್ಟವಾದರೆ ನಿಮ್ಮ ಜೀವನದಲ್ಲಿ ವಿಶೇಷವಾದ ಆ ಒಬ್ಬ ಸ್ನೇಹಿತನಿಗೆ ಈ ವಿಡಿಯೋವನ್ನು ಕಳುಹಿಸಿ. ಬಹುಶಃ ಇಂದು ಅವರಿಗೆ ಬೇಕಾಗಿರುವುದು ದೊಡ್ಡ ಉಡುಗೊರೆಯಲ್ಲ, ನಿಮ್ಮ ಒಂದು "ಹೇಗಿದ್ದೀಯಾ" ಎಂಬ ಮಾತು ಮಾತ್ರ.